ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಸಾತ್ವಿಕ್ನ ಸಮ್ಮರ್ ಕ್ಲಾಸಿಗೆ ಜಾಯಿನ್ ಮಾಡಿ 1 ವೀಕ್ ಆಗಿದೆ. ಸೊ ಆ 1 ವೀಕಲ್ಲಿ ಅವ್ನಿಗೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಬೆಂಗಳೂರಲ್ಲಿ ತುಂಬ ಜನ ಫ್ಯಾಮ್ಲೀಸು ವರ್ಕಿಂಗ್ಗೆ ಅಂತ ಬಂದಿರ್ತಾರೆ. ಸೊ ಗಂಡ ಹೆಂಡತಿ ಮಕ್ಕಳು ಇವ್ರು ಮಾತ್ರ ಇರ್ತಾರೆ. ಅಜ್ಜಿ ತಾತಂದಿರೆಲ್ಲ ಊರಲ್ಲೇ ಇರ್ತಾರೆ ಮ್ಯಾಕ್ಸಿಮಮ್ಮು. ಸೊ ಕೆಲವೊಂದು ಜನಕ್ಕೆ ಅವ್ರ ಅಜ್ಜಿ ತಾತನ ಮನೆಗೆ ಮಕ್ಕಳನ್ನ ಸಮ್ಮರ್ ಹಾಲಿಡೇಸ್ 1 ಮಂತ್ ಕಳಿಸೋವಂಥ ಚಾನ್ಸಸ್ ಇರುತ್ತೆ. ಸೊ ನನಗೆ ಆ ಚಾನ್ಸಸ್ ಇಲ್ಲ. ಸೊ ಅದರಿಂದ ಅವನನ್ನು ಸಮ್ಮರ್ ಕ್ಲಾಸ್ಗೆ ನಾನು ಜಾಯಿನ್ ಮಾಡಿದ್ದೀನಿ. ಈ ಸಮ್ಮರ್ ಕ್ಲಾಸಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಇದೆ ಅವನಿಗೆ. ಸೊ ಡ್ರಾಯಿಂಗು, ಆರಿಗೋಮಿ, ಮತ್ತು ಈ ರೀತಿ ಹಾರ್ಟ್ ವರ್ಕ್ಸು, ಕಲರಿಂಗು, ಪೇಂಟಿಂಗು, ಡ್ಯಾನ್ಸಿಂಗು, ಶ್ಲೋಕ ಕ್ಲಾಸು, ಯೋಗ, ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಸೊ ಅದರಲ್ಲಿ ಇದು ಫಸ್ಟ್ ವೀಕಲ್ಲಿ ಅವನಿಗೆ ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು. ಸೊ ಮೊದಲಿಗೆ ನಾನು ಇಲ್ಲೆಲ್ಲ ಎತ್ತಿಟ್ಕೊಂಡಿದ್ದೀನಿ ಕೆಲವೊಂದು ಅವ್ನು ಮಾಡಿರೋಂಥ ಆ್ಯಕ್ಟಿವಿಟೀಸ್ ಎಲ್ಲ ಏನೇನು ಮಾಡಿದ್ದಾನೆ ಅಂತ. ಅವನಿಗೆ ಜಸ್ಟ್ ಈಗ 2.10 ಇಯರ್ಸು, 2 ಇಯರ್ಸು 10-11 ಮಂತ್ಸ್ ಆಗ್ತಾ ಬರ್ತಾ ಇದೆ. ಸೊ ಇಷ್ಟರಲ್ಲಿ ಅವನಾಗಿ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ, ಬಟ್ ಅವ್ನು ಕೂತು ಇಂಟ್ರೆಸ್ಟಿಂದ ಮಾಡಿರೋಂಥ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸ್ಕೂಲಲ್ಲಿ ಅವ್ರು ನಮಗೆ ಕೊಟ್ಟಿರೋವಂತಹ ಒಂದು ಫಾರ್ಮಲ್ಲಿ ಅವ್ರು ಏನೇನು ಹೇಳ್ಕೊಡ್ತಾರೆ ಅಂತಂದರೆ ಸ್ಟೋರಿ ಟೆಲ್ಲಿಂಗ್ ಹೇಳ್ಕೊಡ್ತಾರೆ. ಬೋತ್ ಕನ್ನಡ ಇಂಗ್ಲೀಷ್ ಎರಡೂ ಹೇಳ್ಕೊಡ್ತಾರೆ. ಹಾಗೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ಸೊ ಈಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ಬುಕ್ಸಲ್ಲೆಲ್ಲ ನೋಡಿಕೊಂಡು ಈ ಸ್ಕೆಚಸ್ ಎಲ್ಲ ಮಾಡ್ತಿದ್ವಿ. ಈಗ ಗಣೇಶ ದೇವ್ರನ್ನ ಶಾರ್ಟ್ ಫಾರ್ಮಲ್ಲಿ CX ಈ ರೀತಿ ಹಾಕಿ ಹಿಂಗೆ ಈಸಿಯಾಗಿ ಡ್ರಾ ಮಾಡಬೇಕು. ಹಾಗೆ ಫ್ಲೂಟು, ಪಿಕಾಕ್ಸ್ ಅದೆಲ್ಲ ಯಾವ ರೀತಿ ಡ್ರಾ ಮಾಡ್ತೀವಿ ಅಂತ ನಾವೇ ಕಲ್ತ್ಕೋತಾ ಇದ್ವಿ. ಮೊಬೈಲ್ಸಲ್ಲಾಗಿರ್ಬೋದು, ಇಲ್ಲ ಮನೆಯಲ್ಲಿ ಹೇಳ್ಕೊಟ್ಟೆ ಆಗಿರ್ಬೋದು. ಈ ಸ್ಕೂಲಲ್ಲೇ ಆ ರೀತಿ ಸಪ್ರೇಟ್ ಡ್ರಾಯಿಂಗು ಮತ್ತು ಪೇಂಟಿಂಗ್ ಎರಡೂ ಹೇಳ್ಕೊಡ್ತಾರೆ. ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆ್ಯಂಡ್ ಆರಿಗಮಿ ವರ್ಕ್ಸ್ ಅಂದರೆ ಈ ರೀತಿ ಇದೊಂದು ಕಪ್ಪು, ಕಾಫಿ ಕಪ್ಪು, ಅದರಲ್ಲಿ ಈ ರೀತಿ ಹಾರ್ಟ್ ವರ್ಕ್ಸು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಹಾಗೆ ಫನ್ ಗೇಮ್ಸ್ ಆ್ಯಂಡ್ ಪಝಲ್ಸ್. ಇವ್ರ ಸ್ಕೂಲಲ್ಲಿ ತುಂಬಾ ಪಝಲ್ಸ್ ಇದ್ದಾವೆ. ಆ ಪಝಲ್ಸ್ನೆಲ್ಲ ಅವ್ರಿಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಅವ್ರ IQ ಲೆವೆಲ್ಗೆ ಯಾವುದೆಲ್ಲ ಹೇಳ್ಕೊಡ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಇನ್ನೂ ಸ್ವಲ್ಪ ಹಾರ್ಡಾಗಿರೋಂಥ ಆ್ಯಕ್ಟಿವಿಟೀಸೇ ಕೊಡ್ತಾರೆ. ಇವರಿಗೆ ಲೈಕ್ ಪ್ಲೇ ಗ್ರೂಪು ಮತ್ತು ಪ್ರೀ ನರ್ಸರಿ ಅವ್ರಿಗೆ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಅವ್ರ ಲೆವೆಲ್ಗೆ ಬೇಕಾಗಿರೋವಂಥ ಆ್ಯಕ್ಟಿವಿಟೀಸು, ಪಝಲ್ಸು ಕೊಡ್ತಾರೆ. ಹಾಗೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸು. ಸಾತ್ವಿಕು ಸ್ಕೂಲಲ್ಲಿ ತುಂಬಾ ಎಂಜಾಯ್ ಮಾಡ್ತಾನೆ. ಡ್ಯಾನ್ಸು ಸ್ಕೂಲು ಮನೆಗೆ ಬಂದಿದ್ದ ತಕ್ಷಣ ನನಗೆ ಈ ಸಾಂಗ್ ಹಾಕು ಮಮ್ಮಿ, ನಾನು ಡ್ಯಾನ್ಸ್ ಆಡ್ತೀನಿ ಅಂತ ಹೇಳ್ತಾನೆ. ಲಿಟಲ್ ವರ್ಡ್ಸಲ್ಲಿ ಅವನು ಹೇಳ್ತಾನೆ. ಈ ಸಾಂಗ್ ನೇಮ್ ಎಲ್ಲ ಹೇಳ್ತಾನೆ. ಆವಾಗ ಹಾಕ್ಕೊಡ್ತೀನಿ, ಡ್ಯಾನ್ಸ್ ಮಾಡ್ತಾನೆ. ಮತ್ತು ಕುಕಿಂಗ್ ವಿತೌಟ್ ಫೈರು. ಈ ಕುಕಿಂಗ್ ವಿತೌಟ್ ಫೈರ್ ಬಂದು ಈಗ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಅದನ್ನು ಸ್ಕೂಲ್ ಮಕ್ಕಳಿಗೂ ಹೇಳ್ಕೊಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಇದೆ. ಸೊ ಅದನ್ನು ಹೇಳ್ಕೊಡ್ತಾರೆ. ಹಾಗೆ ಕ್ಲೇ ಮಾಡ್ಲಿಂಗ್ ಬಂದು 3 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳಿಗೆ ಹೇಳ್ಕೊಡಲ್ಲ, 3 ವರ್ಷಕ್ಕಿಂತ ಜಾಸ್ತಿ ಇರುವಂಥ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಯಾಕಂದರೆ ಕ್ಲೇ ಮಾಡ್ಲಿಂಗ್ ಅವ್ರೇನಾದರೂ ಬಾಯಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಆ ಥರ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನೋಡಿ ಹೇಳ್ಕೊಡ್ತಾರೆ. ಹಾಗೆ ಡ್ರೆಸ್ಸಿಂಗ್ ಅಪ್ ಡೇ ಆ್ಯಂಡ್ ಪಾರ್ಟಿ. ಸೊ ಯಾವ ರೀತಿ ಡಿಸಿಪ್ಲೈನಾಗಿ ಡ್ರೆಸ್ ಮಾಡಬೇಕು, ಹಾಗೆ ಪಾರ್ಟಿ ವೈಬಿಂಗ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸೀರಿಯಸ್ಲಿ ಅವನಿಗೆ ಸ್ಕೂಲ್ಗೆ ಹೋಗಬೇಕು ಅಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ತಾನೆ ಅವನು. ಸೊ ಇದಕ್ಕೆಲ್ಲ ಸಮ್ ಅಮೌಂಟ್ ಚಾರ್ಜ್ ಮಾಡಿದ್ದಾರೆ. ಆ ಅಮೌಂಟ್ ಎಲ್ಲ ಹೇಳೋದು ಬೇಡ, ಬಟ್ ಇಷ್ಟು ಆ್ಯಕ್ಟಿವಿಟೀಸ್ನ ತೋರಿಸ್ಕೊಡ್ತಾರೆ. ಸೊ ಮಂಡೇ ದ 15th ಆಫ್ ಏಪ್ರಿಲಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದ್ದು. ಇವತ್ತು ಸ್ಯಾಟರ್ಡೆ. ಮಂಡೇ ಟು ಫ್ರೈಡೇ ಏನಾಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೈಡೇ ಕಂಪ್ಲೀಟ್ಲಿ ಅವನು ಹೋಗಲಿಲ್ಲ ಕ್ಲಾಸ್ಗೆ. ನಾವು ಊರಿಗೆ ಹೋಗಿದ್ವಿ. ಸೊ ಅದರಿಂದ ಅವ್ನು ಫ್ರೈಡೇ ಕಂಪ್ಲೀಟ್ಲಿ ಕ್ಲಾಸ್ಗೆ ಹೋಗಲಿಲ್ಲ. ಮಂಡೇ ಕಂಪ್ಲೀಟ್ಲಿ ಅವ್ನು ಹೋಗಲಿಲ್ಲ. ಯಾಕೆ ಅಂತಂದರೆ ಅವನಿಗೆ ಲಾಸ್ಟ್ ಡೇ ಚೆಕಪ್ ಇನ್ ಹಾಸ್ಪಿಟಲ್ ಇತ್ತು. ನಾನು ಆ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ನಾನು ಇಲ್ಲಿ ಕಾರ್ಡ್ಸಲ್ಲಿ ನಿಮಗೆ ಕೊಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋನ ಹೋಗಿ ನೋಡಿ. ಅವನಿಗೆ ಹಾಸ್ಪಿಟಲ್ ಚೆಕಪ್ ಇದ್ದಿದ್ದರಿಂದ ಮಂಡೇನೂ ಹೋಗಲಿಲ್ಲ. ಜಸ್ಟ್ ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ ಕಂಪ್ಲೀಟ್ ಡೇ ಅವನು ಹೋಗಿದ್ದಾನೆ. ಯಾವ ರೀತಿ ಎಂಜಾಯ್ ಮಾಡಿದ್ದಾನೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಟ್ಯೂಸ್ಡೇ ಅವನಿಗೆ ಈ ರೀತಿ ಒಂದು ಸನ್ಫ್ಲವರ್ನ ಮಾಡಿ ಕಳಿಸಿದ್ದಾರೆ. ಇದು ಬಂದು ಪಾಪ್ ಸ್ಟಿಕ್ ಇದು, ಅದರಲ್ಲಿ ಸನ್ಫ್ಲವರ್ನ ಮಾಡಿ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಮೇಕಿಂಗ್ ಮಾಡಬೇಕಾದ್ರೆ ಅವ್ನು ಯಾವ್ಯಾವ ರೀತಿ ಎಂಜಾಯ್ ಮಾಡ್ದ ಅನ್ನೋ ವಿಡಿಯೋ, ಫೋಟೋಸ್ ಕಳಿಸಿದ್ದಾರೆ ಸ್ಕೂಲಿಂದ. ಅದನ್ನು ನಾನು ಆ್ಯಡ್ ಮಾಡ್ತೀನಿ ನೋಡಿ.
ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ವೆಡ್ನೆಸ್ಡೇ ಬಂದು ಅವನಿಗೆ ಇದನ್ನು ಮಾಡಿ ಕಳಿಸಿದ್ರು. ಇದು ಬಂದು ಅವನ ಕೈ ಹಚ್ಚಾಕ್ಬಿಟ್ಟು ಅದರಲ್ಲಿ ಹೆಣ್ಣು ಯಾವ ರೀತಿ ಡ್ರಾ ಮಾಡ್ಬೋದು ಈಸಿಯಾಗಿ. ಇವಾಗ ಈ ಕೋಳಿನ ಡ್ರಾ ಮಾಡು ಅಂತ ನಮಗೆ ಕೊಟ್ಟರೆ ಡ್ರಾ ಮಾಡ್ತೀವ, ನಾವು ಥಿಂಕ್ ಮಾಡ್ತೀವಲ್ಲ. ಸೊ ಅವ್ರು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಇದು ಅವನ ಕೈಯಲ್ಲಿ ಡ್ರಾಯಿಂಗ್ ಮಾಡಿಸಿದ್ದಾರೆ. ಸೊ ಕಲರಿಂಗ್ ಕೂಡ ಮಾಡಿಸಿದ್ದಾರೆ. ಅವನಿಗೆ ಹೆಸರು ಹಾಕಿದ್ದಾರೆ ನೋಡಿ, ಸಾತ್ವಿಕ್ ಭೈರವನ್ ಅಂತ ಹೇಳಿ. ಸೊ ಈ ರೀತಿ ಒಂದು ಮಾಡಿದ್ದಾನೆ. ಓಕೆನಾ. ಇದು ಟ್ಯೂಸ್ಡೇ ಮಾಡಿದಂಥದ್ದು, ಇದು ವೆಡ್ನೆಸ್ಡೇ ಮಾಡಿದಂಥದ್ದು. ಬಂದು ಇದನ್ನು ಮಾಡಿದ್ದಾರೆ. ಇದು ಒಂದು ಕಾಫಿ ಟೀ ಕೊಡ್ತಾರಲ್ವ, ಆ ಕಪ್, ಇದು ಪೇಪರ್ ಕಪ್ಪು. ಅದರಲ್ಲಿ ಸ್ವ್ಯಾನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು ಇದನ್ನೆಲ್ಲ ಮಾಡಬೇಕಾದ್ರೆ ಸಾತ್ವಿಕ್ ಯಾವ ರೀತಿ ಎಂಜಾಯ್ ಮಾಡ್ದು ಅನ್ನೋದನ್ನು ಖಂಡಿತ ನಾನು ಶೇರ್ ಮಾಡ್ತೀನಿ. ಸ್ಕೂಲಲ್ಲಿ ಶೇರ್ ಮಾಡಿರೋವಂಥ ಕೆಲವೊಂದು ವಿಡಿಯೋಸ್ ಇದ್ದಾವೆ, ಫೋಟೋಸ್ ಇದ್ದಾವೆ, ಅದನ್ನು ಶೇರ್ ಮಾಡ್ತೀನಿ. ಸೊ ಇದು ನೋಡಿ ಸ್ವ್ಯಾನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹೀಗೆ ಇದೊಂದು ಥರ್ಸ್ಡೇ ಮಾಡಿ ಕಳಿಸಿದ್ದಾರೆ. ಅಲ್ಲದೆ ಅವನಿಗೆ ಕೆಲವೊಂದು ಪೇಂಟಿಂಗ್ಸ್ನು ಮಾಡಿಸಿದ್ದಾರೆ ಈ ಪೇಪರ್ಸಲ್ಲಿ. ಸೊ ಇಲ್ಲಿ ನೋಡ್ಬೋದು. ಸೊ ನಾನು ತೋರಿಸ್ತೀನಿ ನಿಮಗೆ. ಕೆಲವೊಂದರಲ್ಲಿ ಅವ್ನು ಕಲರಿಂಗ್ ಕಂಪ್ಲೀಟ್ ಮಾಡಲಿಲ್ಲ. ಅಂದರೆ ಅವರನ್ನು ಜಾಸ್ತಿ ಮಾಡು ಅಂತ ಫೋರ್ಸ್ ಮಾಡೋಕ್ಕಿಂತ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕಾದ್ರೆ ಅವ್ರು ಮಾಡ್ತಾರಲ್ಲ, ಕುತ್ಕೊಂಡು ಮಾಡ್ತಾರಲ್ಲ, ಆ ಇಂಟ್ರೆಸ್ಟ್ ಇರ್ಬೇಕಾದ್ರೆ ಮಾಡಿಸಿದ್ದಾರೆ. ಸೊ ಕೆಲವೊಂದು ಇನ್ಕಂಪ್ಲೀಟು ಕೂಡ ಇದೆ. ಸೊ ಇಲ್ಲಿ ನೋಡಿ, ಇದೊಂದು ಫ್ಲವರು, ಲೀವ್ಸ್ಗೆಲ್ಲ ಅವನು ಇನ್ನೂ ಪೇಂಟ್ ಮಾಡಲಿಲ್ಲ, ಇಲ್ಲೆಲ್ಲ ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ ಪೇಂಟಿಂಗು. ಸೊ ಇದನ್ನು ಮಾಡೋ ಅಷ್ಟು ಇಂಟ್ರೆಸ್ಟ್ ಬಂದಿತ್ತು ಅಷ್ಟೇ ಅವನಿಗೆ. ಅದಾದಮೇಲೆ ಇದು ನೋಡಿ, ಅದು ಅವ್ರ ಕೈಯಲ್ಲೇ ಸ್ಕೆಚಸ್ ಕೊಟ್ಬಿಡ್ತಾರೆ ಅವ್ನು ಮಾಡಿರೋವಂಥದ್ದು. ಇದೆಲ್ಲ ಬಾರ್ಡರ್ ಏರಿಯಾ ಎಲ್ಲ ಇನ್ನೂ ದಾಟಬಾರ್ದು ಅಂತ ಗೊತ್ತಿಲ್ಲ ಅವನಿಗೆ, ಅವ್ನು ಚೆನ್ನಾಗಿ ಮಾಡಿದ್ದಾನೆ. ಅದು ಅಲ್ಲದೆ ಇನ್ನೊಂದು ಫ್ಲವರ್ ಮಾಡಿಸಿದ್ದಾರೆ ಅವನಿಗೆ, ಇನ್ ಮಿಡಲ್ ಮಾಡಿಸ್ತಾ ಇರ್ತಾರೆ. ಸೊ ಇದನ್ನು ಫ್ಲವರ್ ಮಾಡಿ ಕಳಿಸಿದ್ದಾರೆ. ಈ ಫ್ಲವರ್ ಮಾಡಿ ಕಳಿಸಿದಾದ್ಮೇಲೆ ನನಗೆ ಮನೆಯಲ್ಲಿ ಫುಲ್ ಟಾರ್ಚರು. ನನಗೆ ಡ್ರಾಯಿಂಗ್ ಮಾಡಿಕೊಡು, ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡಿಕೊಡು, ಪೇಂಟಿಂಗ್ ಮಾಡ್ತೀನಿ ಅಂತ ನಾನು ಮನೆಯಲ್ಲಿ ಡೈಲಿ 2 times A to Z ಬರೆದು ಕೊಡ್ತೀನಿ, ಟ್ರೇಸಿಂಗ್ ಹಾಕ್ಕೊಡ್ತೀನಿ. ಅವನು ಪ್ರಾಕ್ಟೀಸ್ ಮಾಡ್ತಾನೆ. ಅದು ಬಿಟ್ಟು ನನಗೆ ಡ್ರಾಯಿಂಗ್ ಬೇಕೇ ಬೇಕು ಅಂತ ಕೇಳಿದಾಗ ನಾನು ಒಂದು ಸ್ಟಾರ್ ಹಾಕ್ಕೊಟ್ಟಿದ್ದೆ, ಸ್ಟಾರ್ಗೆ ಕಲರ್ ಮಾಡಿದ್ದಾನೆ. ಹಾಗೆ ಮೂನ್ಗೆ ಕಲರ್ ಮಾಡಿದ್ದಾನೆ. ಇಲ್ಲೊಂದು ಸನ್ ಹಾಕ್ಕೊಟ್ಟಿದ್ದೆ, ಸನ್, ಮೂನ್, ಸ್ಟಾರ್ 3 ಹಾಕ್ಕೊಟ್ಟಿದ್ದೆ. ಅದಕ್ಕೆ 3ಕ್ಕೂ ಕಲರ್ ಮಾಡಿದ್ದಾನೆ. ಸೊ ನನ್ನ ಮನೆಯಲ್ಲೂ ಅವ್ನಿಗೇನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅವನಿಗೆ ಯಾವಾಗಲಾದರೂ ಇಂಟ್ರೆಸ್ಟ್ ಇದ್ದಾಗ, ಮತ್ತು ಅವನೊಂದು ಸ್ವಲ್ಪ ಬ್ಯುಸಿ ಇಡಬೇಕು ಅಂತ ನನಗೆ ಅನಿಸುತ್ತಲ್ಲ, ಆ ಟೈಮಲ್ಲಿ ಮಾತ್ರ. ಮತ್ತು ಇದೊಂದು ಈ ಫಿಶ್ ಹಾಕೋದು ಟ್ರೇಸ್ ಮಾಡೋದು ಕಲಿಸಿದ್ದಾರೆ ಅವನಿಗೆ. ಅವ್ನು ಚೆನ್ನಾಗಿ ಬರುತ್ತೆ, ಇವಾಗ ಚೆನ್ನಾಗಿ ಮಾಡ್ತಾನೆ. ಸೊ ಇದೊಂದು ಫಿಶ್ಶು. ಇದು ಬಿಟ್ಟು ನಾನು ಕೆಲವೊಂದು ವಾಟರ್ ಪೇಂಟಿಂಗ್ ಕಲರ್ಸ್ನ ಮಾಡಿಸಿದ್ದೀನಿ ಅವನ ಕೈಯಲ್ಲಿ. ಸೊ ನನ್ನ ಹತ್ರ ಒಂದು ಚಿಕ್ಕ ಬುಕ್ ಇದೆ, ಅದರಲ್ಲಿ ಮಾಡಿಸಿದ್ದೀನಿ ನೋಡಿ. ಸೊ ಇದು ಟ್ರೇಸ್ ನಾನೇ ಮಾಡಿರೋದು. ಟ್ರೇಸ್ ಮಾಡಿದೆ ನಾನು, ಕಲ್ತ್ಕೋಬೇಕು ನಾನು ಸ್ವಲ್ಪ ಅಂತ. ಅದ್ರಿಗೆ ಪೇಂಟ್ ಅವ್ನು ಮಾಡಿರೋವಂಥದ್ದು, ವಾಟರ್ ಪೇಂಟಿಂಗ್. ಈ ಫೇಸ್ಗೆಲ್ಲ ಬ್ಲ್ಯಾಕ್ ಎಲ್ಲ ನಾನೇ ಮಾಡಿರೋವಂಥದ್ದು ಟ್ರೇಸ್. ಕಲರಿಂಗ್ ಮಾತ್ರ ಅವ್ನು ಮಾಡಿದ್ದಾನೆ. ಅವ್ನಿಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ಚೂಸ್ ಮಾಡಿದ್ದಾನೆ. ಫೇಸ್ಗೆಲ್ಲೋ ಸ್ಕಿನ್ ಕಲರು, ಮತ್ತು ಫ್ರಾಕ್ ಅಂದರೆ ಪಿಂಕ್ ಇರಬೇಕು ಅಂತ ಅವ್ನಿಗೆ ಐಡಿಯಾ ಇದೆ ಅನಿಸುತ್ತೆ. ಸೊ ಅದೊಂದು ಮಾಡಿದ್ದಾನೆ. ಇದ್ರ ಮಧ್ಯೆ ನಾನೊಂದು ಪೇಂಟಿಂಗ್ ಮಾಡಿದ್ದೀನಿ, ನಾನು ಮಾಡಿರೋದು ತೋರಿಸ್ತೀನಿ. ಸೊ ಇದೊಂದು ಫ್ಲವರ್ ನಾನು ಮಾಡಿರೋವಂಥದ್ದು. ಇದ್ರ ಮೇಲೆ ಒಂದು ಬಗ್ ಇದೆ. ಸೊ ಈ ಫ್ಲವರ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿ ನೈಟ್ 9 o'clock ಕುತ್ಕೊಂಡು ನನಗೆ ಯಾಕೋ ಇಂಟ್ರೆಸ್ಟ್ ಬಂತು ಅಂತ ಹೇಳಿ ಟ್ರೇಸ್ ಮಾಡಿದ್ದು. ನನಗೆ ಒಂದು ರೀತಿ ಮೂಡ್ ಅಪ್ಸೆಟ್ ಆದಾಗ ಈ ಥರ ಪೇಂಟಿಂಗು, ಕಲರಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ನನಗಿಷ್ಟ ಮಾಡೋದಕ್ಕೆ. ಸೊ ಇದೊಂದು ಮಾಡಿದ್ದೀನಿ. ಇಷ್ಟು ಈ ವೀಕಿಗೆ ಮಾಡಿಸಿದ್ದಾರೆ ಸಾತ್ವಿಕಕ್ಕೆ. ಫ್ರೈಡೇ ಬಂದು ಒಂದು ಬಟರ್ಫ್ಲೈ ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ. ಸೊ ಅದನ್ನು ಬೇರೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸಿರ್ತಾರಲ್ವ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಮಾಡಿದ್ದಾರೆ ಅಂತ ಹೇಳಿ. ಫ್ರೈಡೇ ಸಾತ್ವಿಕ್ ಮಿಸ್ ಆಗಿದ್ದಾನೆ. 3 days ಕಂಟಿನ್ಯೂಯಸ್ ಆಗಿ ಹೋಗಿದ್ದಾನೆ. ಇವತ್ತು ಸ್ಯಾಟರ್ಡೇ ನೆನೆ ಊರಿಗೆ ಹೋಗಿ ಬಂದು ನನಗೆ ಫುಲ್ ಟಯರ್ಡ್ ಆಗಿತ್ತು. ಹಾಗೆ ಮನೆಯಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಅದನ್ನೆಲ್ಲ ಮುಗಿಸ್ಕೊಬೇಕು ಅಂತ ಹೇಳಿ ಅವನನ್ನು ಇವತ್ತು ಆಫ್ ಡೇ ಕೇರಿಗೆ ಕಳಿಸಿದ್ದೀನಿ. ಹೋಗಿದ್ದಾನೆ.
ಇನ್ನೇನು ಆಫ್ ಡೇಗೆ ಹೋಗಿ ಕರ್ಕೊಂಬಂದುಬಿಡ್ತೀನಿ. ಅಷ್ಟರೊಳಗಡೆ ಈ ವಿಡಿಯೋ ಮಾಡೋದು ಆಗಿರ್ಬೋದು, ಎಡಿಟಿಂಗು, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಏನು ಕೆಲಸ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಸೊ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ದಾನೆ ಸಾತ್ವಿಕು. ನಿಮ್ಮ ಮಕ್ಕಳು ಮನೆಯಲ್ಲಿ ತುಂಬ ತೀಟೆ ಮಾಡ್ತಾ ಇರ್ತಾರೆ ಅಂತಂದರೆ ಅವ್ರಿಗೊಂದು ಕಲರ್ ಪೆನ್ಸಿಲೋ ಕೊಡಿ, ಪೇಪರ್ ಕೊಟ್ಬಿಡಿ. ಅವರು ಲೈಕ್ ಟ್ರೇಸಿಂಗು ಏನೋ ಗೀಚ್ತಾ ಇರಲಿ, ಅವ್ರ ಪೆನ್ಸಿಲ್ ಈಗ ಮಕ್ಳಿಗೊಂದು ಪೇಪರ್ ಕೊಟ್ಬಿಟ್ಟು ಅವ್ರ ಪೆನ್ನಲ್ಲಿ ಏನೇ ಗೀಚ್ತಿರಲಿ ಅವ್ರಿಗೊಂದು ಗ್ರಿಪ್ ಅನ್ನೋದು ಬರುತ್ತೆ. ಈಗ ಪೆನ್ಸಿಲ್ ಹಿಡ್ಕೊಂಡು ಯಾವ ಥರ ಗೀಚ್ಬೋದು, ಅದು ಗ್ರಿಪ್ ಅನ್ನೋದು ಅದು ಕ್ರಾಸು ನಮಗೀಗ ಸ್ಕೂಲ್ಗೆಲ್ಲ ಸೇರಿಸೋ ಸ್ಟ್ಯಾಂಡಿಂಗ್ ಲೈನು, ಈ ಥರ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನು, ಸ್ಲ್ಯಾಂಟಿಂಗ್ ಲೈನು, ಕರ್ವು ಮತ್ತು ಜಿಗ್ಜ್ಯಾಕು ಅಂತೇಳಿ ತುಂಬಾ ಶೇಪ್ಸು ಮತ್ತು ಲೈನ್ಸ್ ಇರುತ್ತೆ. ಅದನ್ನೆಲ್ಲ ಕಲ್ತ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಫಸ್ಟು ಪೆನ್ಸಿಲ್ ಗ್ರಿಪ್ಪು ಇಂಪಾರ್ಟೆಂಟು. ಸೊ ನನಗಿದೆಲ್ಲ ಗೊತ್ತಿರಲಿಲ್ಲ. ನಾನು ಸಾತ್ವಿಕ್ನ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ನಿಜ ನನಗಿದೆಲ್ಲ ಗೊತ್ತಿರಲಿಲ್ಲ. ನಾನಿವಾಗ ನಿಮಗೆ ಹೇಳ್ತಿದ್ದೀನಿ, ನೀವು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳನ್ನ ಸ್ಕೂಲ್ ಕಳ್ಸೋಕ್ಕಿಂತ ಮುಂಚೆ ಅಲ್ವಾ, ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು 3 ಜನಕ್ಕೆ ಹೇಳಿದ್ರೆ ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಆದರೆ ನೀವು ಸ್ಕೂಲ್ ಸೇರ್ಸೋಕ್ಕಿಂತ ಮುಂಚೆ ಮಕ್ಕಳಿಗೆ ಈ ಡ್ರಾಯಿಂಗ್ ಬುಕ್ಸ್ ಆಗಿರ್ಬೋದು ಮತ್ತು ABCD ಅದನ್ನೆಲ್ಲ ಹೇಳ್ಕೊಡೋಕ್ಕೆ ಟ್ರೈ ಮಾಡಿ. ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಬೇಗ ಕಲಿತಾರೆ ಮಕ್ಕಳು. ನನ್ನ ಮಗನಿಗೆ ಇನ್ನೂ 3 ವರ್ಷನೂ ತುಂಬಿಲ್ಲ, ಇವಾಗಲೇ ಏನಕ್ಕೆ ಅವನಿಗೆ ಹೇಳ್ಕೊಡೋದು ಅಂತ ನೆಗ್ಲೆಕ್ಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಜನ್ರೇಷನ್ನೇ ಬೇರೆ ಇತ್ತು, ಈಗ ಇವ್ರ ಜನ್ರೇಷನ್ನೇ ಬೇರೆ ಇದೆ. ಹಾಗೆ ನಿಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ. ಅವ್ರ ಕೈಯಲ್ಲಿ ಪೇಪರು ಪೆನ್ ಕೊಟ್ಟು ನೋಡಿ. ಹಾಗೆ ABCD ಬುಕ್ಸು, ಡ್ರಾಯಿಂಗ್ ಬುಕ್ಸು, ಪಿಕ್ಚರ್ಸ್ ಬುಕ್ಸ್ ಅವೆಲ್ಲ ತೆಗೆದುಕೊಡಿ. ಅವ್ರು ನೋಡಿ ಯಾವ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ. ಅವ್ರ ತಾಯಂದಿರಿಗೆ ಮಾತ್ರನೇ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳೋ ಮೈಂಡ್ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಮಕ್ಕಳ ಆ್ಯಕ್ಟಿವಿಟೀಸ್ ಬಗ್ಗೆ ಏನಾದರೂ ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ರೀತಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನೋಡಿ ನಾನು ಅದರ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಸೊ ನೋಡಿದ್ರಲ್ವ, ಇಷ್ಟು ಆ್ಯಕ್ಟಿವಿಟೀಸ್ ಸಾತ್ವಿಕ್ ಮಾಡಿಸಿದ್ದಾನೆ. ಅವ್ನು ಮಾಡಿರೋ ಆ್ಯಕ್ಟಿವಿಟಿನಲ್ಲಿ ಇದಂದರೆ ನಂಗೆ ತುಂಬಾ ಇಷ್ಟ. ಅವನು ಅಷ್ಟೇ, ಮಮ್ಮಿ ಹುಷಾರಾಗಿ ಎತ್ತಿಡು ಮಮ್ಮಿ ಅಂತ ಕೊಟ್ಟಿದ್ದಾನೆ. ಸೊ ನೋಡಿದ್ರಲ್ವ, ವಿಡಿಯೋ ಇದಾಗಿತ್ತು. ಇವತ್ತು 1 ವೀಕ್ ಸಮ್ಮರ್ ಕ್ಯಾಂಪ್ ಮುಗ್ದಿದೆ. ಸೊ ಇನ್ನು ಐ ಥಿಂಕ್ 4 ವೀಕ್ಸ್ ಇದೆ ಅಂತ ಅನ್ಕೋತೀನಿ. ಇನ್ನು ಟೋಟಲ್ 5 ವೀಕ್ಸ್ ಅನ್ಕೊತೀನಿ. ಇನ್ನು 4 ವೀಕ್ಸ್ ಇದೆ. ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಮತ್ತು ಏನೇನೆಲ್ಲ ಕ್ರಾಫ್ಟ್ ಮಾಡ್ಕೊಂಡು ಬರ್ತಾನೆ ಅನ್ನೋದನ್ನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.